ಹಾಯ್ ಫ್ರೆಂಡ್ಸ್, ಏನಪ್ಪ ಅಂದರೆ ನಮ್ಮ ಮನೆಗೆ ಇದ್ದೀನಿ. ನಾನು ಫುಲ್ ಟಯರ್ಡ್. ಮನೆಗೆ ಕಸ್ತಲ್ತವ್ರೆ, ಕೆಲಸ ಮಾಡಿ ಮಾಡಿ ಫುಲ್ ಟಯರ್ಡ್ ಆಗೋಗಿದ್ದೀನಿ. ನಂಗಂತೂ ವಯಸ್ಸಾಗೋಗದೆ ಫ್ರೆಂಡ್ಸ್. ವಯಸ್ಸು ಹುಡುಗಿನ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ನಮ್ಮ ಮನೆಗಿರೋ ವಯಸ್ಸು ಹುಡುಗಿ ಫ್ರೆಂಡ್ಸ್ 24 hours ವರ್ಕಿಂಗ್ ಪ್ರಾಸೆಸ್ ಹೋಯ್ತಾನೇ ಇರ್ತದೆ. ನಮ್ಗಂತೂ ಸಾಕಾಗೋಯ್ತದೆ. ನಮ್ಮ ಮನೆಗೆ ನಾವು ಇಬ್ಬರಾಳು ವಯಸ್ಸು ಆಗೋಗಿರೋರು ಇದ್ದೀರಿ. ಅವ್ರಿಗೂ ವಯಸ್ಸಾಗೋಗದೆ. ಅವಮ್ಮ ವಯಸ್ಸು ಹುಡುಗಿ ಕೆಲಸ ಮಾಡ್ತಾನೇ ಇರ್ತಾಳೆ. ನಮ್ಮನ್ನೂ ಫ್ರೀಯಾಗಿ ಬಿಡಲ್ಲ ಫ್ರೆಂಡ್ಸ್. ಏನು ಫ್ರೆಂಡ್ಸ್, ತಿನ್ನ 2 ಒಬ್ಬಟ್ಟು 4 ಒಬ್ಬಟ್ಕ ಸ್ವಾಮಿ. ವಾರಕ್ಕೆ ಮುಂಜಾನೆ ಕಷ್ಟ ಕಷ್ಟ ಕಷ್ಟ. ಈ ಕಷ್ಟ ಯಾರಿಗೂ ಬೇಡ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ಸಾಮಾನುಗಳೆಲ್ಲ ಮನೆಗೆ ಕಮ್ಮಿ ಇಟ್ಕೊಳ್ರಿ. ನಂತರ ಸಾಮಾನು ತೆಗ್ದು ಹಾಕಬೇಡ್ರಿ. ತುಂಬ ಕಷ್ಟ ಆಯ್ತದೆ ಸಾಮಾನುಗಳು ತೊಳೆದು ಸಾಮಾನುಗಳು ನೀಟ್ ಮಾಡ್ಕೊಳೋ ತನಕೆಲ್ಲ. ಕಮ್ಮಿಯಾಗಿ ಸಾಮಾನುಗಳು ತಗೊಂಡು ಕಮ್ಮಿಯಾಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಹಬ್ಬ ದೇವ್ರುಗಳು ಬಂದ್ಬಿಟ್ರೆ ಮಾತ್ರ ಹೆಣ್ಮಕ್ಳಿಗೆ ಅಂದ್ಕೊಂಡು ಬೆಂಡು ಕಳಿಸೋಯ್ತದೆ. ಇಷ್ಟು ಕಷ್ಟ ಆದರೆ ಈ ಗಂಡಂದ್ರಕ ತಿನ್ನೋದು ನಿದ್ದೆ ಹೊಡಿಯೋದೆ ಫ್ರೆಂಡ್ಸ್ ಕೆಲಸ. ನಮ್ಮ ಹಸ್ಬೆಂಡ್ ಏನು ಮಾಡ್ತಾವೆ ನೋಡ್ರಿ, ತೆಂಗಿನಕಾಯಿ ತಿನ್ಕೊಂಡು ಕೂತಾವನೆ. ಏನು ಮಾಡೋದು ನಾನು? ಒಂದು ಕೆಲಸ ಏನೋ ನಮ್ಮ ಮನೆಗೆ ಮಾಡ್ಕೊಡಲ್ಲ. ಆ 2 ಡಬ್ಬಗಳು ಕೂಡ ನಾವೇ ತೊಳ್ದಾಕ ಹೋದ್ ಫ್ರೆಂಡ್ಸ್. ಬತ್ತಾನೆ, ಹಾಲು ಹಾಕ್ತಾನೆ, ಮನೆಗೆ ಬತ್ತಾನೆ, ತಿಂತಾನೆ, ನಿದ್ದೆ ಹೋಯ್ತಾನೆ. ಅಷ್ಟೇ ನಮ್ಮ ಹಸ್ಬೆಂಡ್ ಕೆಲಸ. ಯಾಕೋ ಹಸ್ಬೆಂಡ್ ಎಂಟ್ರು ಕೆಲಸನೇ ಮಾಡ್ಕೊಡಲ್ಲ ನೀನು? ಹಸ್ಬೆಂಡ್ ನೀನು ನನ್ನ ಕೆಲಸನೇ ಮಾಡ್ಕೊಡಲ್ಲ. ನಮ್ಮ ಹಸ್ಬೆಂಡ್ ಟೈಮ್ ಸಿಗ್ತದೆ ಫ್ರೆಂಡ್ಸ್, ಆದರೆ ಮಾಡ್ಕೊಡಲ್ಲ ಕೆಲಸ. ನೀವೆಲ್ಲ ನಿಮ್ಮ ಮನೆ ಕೆಲಸ ಮಾಡ್ಕೊಳ್ರಿ ನಿಮ್ಮ ಹೆಂಡ್ತಿಗ. ಓಕೆ, ಥ್ಯಾಂಕ್ ಯು, ಬಾಯ್.